ಕನ್ಯಾ ರಾಶಿ ಜೂನ್ ತಿಂಗಳಿಂದ ಬದಲಾಗಲಿದೆ ಅದೃಷ್ಟ. ಲಾಭಕ್ಕೆ ಗುರು, ಕನ್ಯಾ ರಾಶಿಗಿದೆ ರಾಜಯೋಗ. ಮುಂದೆ ಬರೋ ಶುಭ ಫಲಗಳೇನು, ಎಚ್ಚರಿಕೆ ವಹಿಸಬೇಕಾದಂಥ ವಿಷಯಗಳೇನು, ಈ ಎಲ್ಲ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಎಲ್ರಿಗೂ ನಮಸ್ಕಾರ. ಸಿಂಹಧ್ವಜ ಚಾನಲ್ಗೆ ಸ್ವಾಗತ. 2026 ಜೂನ್ ತಿಂಗಳಿಂದ ಡಿಸೆಂಬರ್ ತಿಂಗಳಿನವರೆಗೆ ಕನ್ಯಾ ರಾಶಿಯವರ ರಾಶಿ ಭವಿಷ್ಯವನ್ನ ತಿಳಿಯೋದಕ್ಕೆ ಪ್ರಮುಖ ಗೋಚಾರ ಗ್ರಹಗತಿಗಳನ್ನ ನೋಡೋಣ. ಕನ್ಯಾ ರಾಶಿಗೆ ಶನಿ 7ನೇ ಮನೆಯಲ್ಲಿ ಇದ್ದಾನೆ ಮತ್ತು ಈ ವರ್ಷದಲ್ಲಿ ಶನಿಯ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಗುರುವಿನ ಬಗ್ಗೆ ನೋಡೋದಾದ್ರೆ ಜೂನ್ 2ಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವ ಗುರು ಅಕ್ಟೋಬರ್ನ ಕೊನೆಯವರೆಗೂ ಕೂಡ ಲಾಭಸ್ಥಾನವಾದಂತಹ ಕರ್ಕಾಟಕ ರಾಶಿಯಲ್ಲಿಯೇ ಇರ್ತಾನೆ ಮತ್ತು ವರ್ಷದ ಕೊನೆಯ 2 ತಿಂಗಳು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ವ್ಯಯಸ್ಥಾನವಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ರಾಹುಕೇತುಗಳ ಸಂಚಾರವನ್ನ ನೋಡೋದಾದ್ರೆ ರಾಹು 6ನೇ ಮನೆಯಾದ ಕುಂಭ ರಾಶಿಯಲ್ಲಿದ್ರೆ ಕೇತುವು 12ನೇ ರಾಶಿಯಾದಂತಹ ಸಿಂಹ ರಾಶಿಯಲ್ಲಿ ಕುಳಿತಿದ್ದಾನೆ. ಈ ವರ್ಷದ ಡಿಸೆಂಬರ್ನ ಮೊದಲ ವಾರದವರೆಗೂ ಕೂಡ ಈ 2 ಗ್ರಹಗಳು ಕೂಡ ಅದೇ ರಾಶಿಯಲ್ಲೇ ಇರಲಿದೆ. ಉಳಿದಂತೆ ಸೂರ್ಯ, ಚಂದ್ರ, ಕುಜ, ಬುಧ, ಶುಕ್ರ ಗ್ರಹಗಳ ಗೋಚಾರದ ಅವಧಿ ಕಡಿಮೆ ಇರೋ ಕಾರಣ ಪ್ರತ್ಯೇಕವಾಗಿ ಅವುಗಳ ಫಲವನ್ನ ನಾವು ತಿಳಿಬೇಕಾಗಿಲ್ಲ. ಕನ್ಯಾ ರಾಶಿಯವರಿಗೆ ಮುಂದಿನ 7 ತಿಂಗಳು ಖಂಡಿತ ಅತ್ಯಂತ ಶುಭ ಸಮಯ ಅಂತಾನೆ ಹೇಳಬೇಕು. ಇಷ್ಟು ದಿನ ಗುರುಬಲ ಇಲ್ಲದೆ ಸಂಕಷ್ಟದಲ್ಲಿದ್ದಂತಹ ಕನ್ಯಾ ರಾಶಿಯವರಿಗೆ ಈಗ ಅದೃಷ್ಟ ಒಲಿದು ಬರಲಿದೆ. ಜೀವನದಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳು ಕೂಡ ಸಂಭವಿಸಲಿದೆ. ಪ್ರತಿ ಗ್ರಹಗತಿಗಳು ಕೂಡ ನಿಮ್ಮ ಪರವಾಗಿ ಸಾಕಷ್ಟು ಸಕಾರಾತ್ಮಕ ವಾತಾವರಣವನ್ನ ಈ ವರ್ಷ ಸೃಷ್ಟಿಸಲಿದೆ. ಮೊದಲನೇದಾಗಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಫಲ. ಕನ್ಯಾ ರಾಶಿಗೆ ಜೂನ್ 2ರಿಂದ ಲಾಭಸ್ಥಾನಕ್ಕೆ ಅಂದ್ರೆ 11ನೇ ಮನೆಗೆ ಗುರು ಸಂಚಾರದಿಂದ ಕನ್ಯಾ ರಾಶಿಯವರ ವೃತ್ತಿ ಜೀವನದಲ್ಲಿದ್ದಂತಹ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯುತ್ತೆ. ಉದ್ಯೋಗ ಕ್ಷೇತ್ರಗಳಲ್ಲಿ ಸಹೋದ್ಯೋಗಿಗಳಿಂದ, ಮೇಲಧಿಕಾರಿಗಳಿಂದ ಒಳ್ಳೆಯ ಸಹಕಾರ ಮತ್ತು ಬೆಂಬಲ ಸಿಗಲಿದೆ. ಅನುಕೂಲ ಸ್ಥಿತಿ ಏರ್ಪಡಲಿದೆ. ಸ್ವತಂತ್ರ ವ್ಯಾಪಾರ ವ್ಯವಹಾರಗಳಲ್ಲಿದ್ರೆ ಅನುಕೂಲ, ಪಾಲುದಾರಿಕಾ ವ್ಯಾಪಾರ ವ್ಯವಹಾರಗಳಲ್ಲಿದ್ರೆ ತುಸು ನಷ್ಟ ಸಾಧ್ಯತೆ ಉಂಟಾಗಲಿದೆ. ಪಾಲುದಾರಿಕಾ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಕಾರಣ ಶನಿ ಸಪ್ತಮದಲ್ಲಿ ಇರೋದೇ ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣ. ಹಾಗೆ ರಾಹುಕೇತುಗಳು ಕೂಡ 6 ಮತ್ತು 12ನೇ ಮನೆಯಲ್ಲಿರೋದು ನೆಗೆಟಿವ್ ಪ್ರಭಾವವನ್ನ ಹೆಚ್ಚಿಸಬಹುದು. ಹಾಗಾಗಿ ವ್ಯವಹಾರ ಮತ್ತು ಒಪ್ಪಂದಗಳಲ್ಲಿ ಜಾಗರೂಕರಾಗಿರೋದು ಉತ್ತಮ. ಉದ್ಯೋಗದಲ್ಲಿದ್ರೆ ಸಮಸ್ಯೆ ಇಲ್ಲ. ಈ ವರ್ಷ ಇನ್ಕ್ರಿಮೆಂಟ್ ಅಥವಾ ಪ್ರಮೋಷನ್ ನಿಶ್ಚಯವಾಗಿ ಸಿಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಕನ್ಯಾ ರಾಶಿಯವರು ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ರೆ ಖಂಡಿತ ಇದು ಸಕಾಲ, ಅತ್ಯುತ್ತಮವಾದಂತಹ ಉದ್ಯೋಗ ನಿಮ್ಮ ಕೈ ಸೇರೋದು ಗ್ಯಾರಂಟಿ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡೋದಾದ್ರೆ ಲಾಭಸ್ಥಾನದ ಗುರು ನಿಮ್ಮ ಆದಾಯವನ್ನ ಹಾಗೆ ಆದಾಯದ ಮೂಲವನ್ನ ಹೆಚ್ಚಿಸಲಿದ್ದಾನೆ. ಹಳೆಯ ಬಾಕಿ ಬರೋದಿದ್ರೆ ಅಥವಾ ಎಲ್ಲಿಯಾದ್ರೂ ಸಿಲುಕಿಕೊಂಡಿರುವಂತಹ ಹಣ ನಿಮ್ಮ ಕೈ ಸೇರಲಿದೆ. ಇದರಿಂದ ನೀವು ತುಸು ನಿರಾಳರಾಗ್ತೀರಾ. ಆಸ್ತಿ, ಜಮೀನು ಅಥವಾ ವಾಹನ ಖರೀದಿಯ ಬಗ್ಗೆ ಯೋಚಿಸ್ತಾ ಇದ್ರೆ ನಿಮ್ಮ ದೀರ್ಘಕಾಲದ ಕನಸು ಮುಂದಿನ 5 ತಿಂಗಳೊಳಗೆ ಈಡೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಅಕ್ಟೋಬರ್ 31ರಿಂದ ಡಿಸೆಂಬರ್ನ ಅಂತ್ಯದವರೆಗೂ ಕೂಡ, ಇನ್ಫ್ಯಾಕ್ಟ್ 2027ರ ಜನವರಿ 25ರವರೆಗೂ ಕೂಡ ಗುರುವಿನ ರಾಶಿ ಬದಲಾವಣೆ ಆಗಲಿದೆ. ಆ ಸಮಯದಲ್ಲಿ ಸಿಂಹರಾಶಿಗೆ ಬಂದು ವಕ್ರಿಯಾಗಲಿರುವ ಗುರುವಿನಿಂದ ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ತೀವ್ರ ನೆಗೆಟಿವ್ ಪ್ರಭಾವ ಬೀರಲಿದೆ. ಅಧಿಕ ಖರ್ಚು, ಸಣ್ಣ ಪುಟ್ಟ ಅನಾರೋಗ್ಯಗಳು, ಹಠಾತ್ ಪ್ರಯಾಣಗಳು ಎದುರಾಗಬಹುದು. ಇನ್ನು ಕೌಟುಂಬಿಕ ಜೀವನ ಮತ್ತು ವೈವಾಹಿಕ ಜೀವನವನ್ನ ನೋಡೋದಾದ್ರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಸಹಜವಾಗಿ ತಲೆ ಎತ್ತಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಳ್ಳಬಹುದು. ಸಂಗಾತಿಯ ಆರೋಗ್ಯದಲ್ಲಿ ಕೂಡ ಏರುಪೇರಾಗಬಹುದಾದ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಚಿಂತೆ ಕಾಣಿಸಿಕೊಳ್ಳಬಹುದು. ಮನೆಯಲ್ಲಿ ವಿವಾಹ ಕಾರ್ಯಗಳು ನಡೆಯುವಂತಹ ಶುಭ ಸೂಚನೆ ಇರುತ್ತೆ. ಪ್ರೀತಿ ಪ್ರೇಮದಲ್ಲಿರುವಂಥವರಿಗೆ ಮದುವೆಯ ಕಾಲ ಕೂಡಿ ಬರಲಿದೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಒಟ್ಟಾರೆಯಾಗಿ ಅಂತಹ ತೀವ್ರ ಪ್ರಮಾಣದ ಯಾವ ಆರೋಗ್ಯ ಸಮಸ್ಯೆ ಕೂಡ ಇಲ್ಲ. ಆದರೆ ಶನಿಯ ವಕ್ರಚಲನೆಯಲ್ಲಿ ಉಂಟಾಗೋದ್ರಿಂದ ಹೊಟ್ಟೆ ನೋವು ಅಥವಾ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದಾದಂತಹ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸುವಂಥದ್ದು ಅಗತ್ಯ. ಕೋರ್ಟ್ ಕೇಸ್ಗಳು, ವಾದ ವಿವಾದಗಳು ಬಗೆಹರಿಯಲಿದ್ದು ಅವೆಲ್ಲವೂ ಕೂಡ ನಿಮಗೆ ಅನುಕೂಲವಾಗಿ ಒದಗಲಿದೆ. ಶತ್ರುಗಳ ವಿರುದ್ಧ ಸಂಪೂರ್ಣವಾಗಿ ನಿಮಗೆ ಗೆಲುವಾಗಲಿದೆ. ಹಳೆಯ ಸಾಲಗಳನ್ನ ಮರುಪಾವತಿ ಮಾಡಿ ಸಾಲದ ಸುಳಿಯಿಂದ ಹೊರಬರೋದಕ್ಕೂ ಕೂಡ ಇದು ಸರಿಯಾದಂತಹ ಸಮಯ.
ಅದಕ್ಕೆ ತಕ್ಕಂತಹ ಅನುಕೂಲಗಳು ಕೂಡ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಇದು ಅತ್ಯಂತ ಶುಭ ಸಮಯ. ಖಂಡಿತವಾಗಿ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ, ತೀರ್ಥಯಾತ್ರೆಗಳಿಗಾಗಿ, ಪುಣ್ಯಕ್ಷೇತ್ರ ದರ್ಶನಗಳಿಗಾಗಿ ಪ್ರಯಾಣ ಮಾಡಬಹುದಾದ ಶುಭ ಸಮಯ ಇದಾಗಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನ ಉಂಟು ಮಾಡುತ್ತೆ ಮತ್ತು ಇದರಿಂದ ಮಾನಸಿಕ ತೃಪ್ತಿಯನ್ನ ನೀವು ಪಡೆಯಲಿದ್ದೀರಿ. ವಿದೇಶ ಪ್ರಯಾಣವನ್ನ ಬಯಸ್ತಾ ಇದ್ರೆ ಅದು ಕೂಡ ವಿದ್ಯಾಭ್ಯಾಸಕ್ಕಾಗಿರಬಹುದು ಅಥವಾ ಉದ್ಯೋಗಕ್ಕಾಗಿರಬಹುದು, ಸಾಧ್ಯವಾದಷ್ಟು ಪ್ರಯತ್ನ ಪಡಿ. ನಿಶ್ಚಯವಾಗಿ ಮುಂದಿನ 5 ತಿಂಗಳು ಅತ್ಯಂತ ಪ್ರಶಸ್ತವಾಗಿದೆ. ಹಾಗಾಗಿ ಅವಕಾಶಗಳು ಹೆಚ್ಚಾಗಿದೆ. ಹಾಗೆ ಸ್ವಲ್ಪ ಎಲ್ಲಾ ವಿಷಯಗಳಲ್ಲೂ ಕೂಡ ಚಿಂತೆಯನ್ನ ಕಡಿಮೆ ಮಾಡಿಕೊಳ್ಳಿ. ಇದರಿಂದ ದೇಹದಲ್ಲಿ ನಿದ್ರಾಹೀನತೆ ಮತ್ತು ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕನ್ಯಾ ರಾಶಿಗೆ ಪರಿಹಾರಗಳ ವಿಷಯಕ್ಕೆ ಬರುವುದಾದ್ರೆ, ಯಾವುದೇ ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕಾದಂತಹ ಪರಿಹಾರಗಳ ಅವಶ್ಯಕತೆ ಇಲ್ಲ. ವೈವಾಹಿಕ ಜೀವನದಲ್ಲಿ ತಾಳ್ಮೆಯನ್ನ ವಹಿಸೋದು, ಸಂಗಾತಿಯ ಜೊತೆಗೆ ಪ್ರೀತಿ ಹಾಗೂ ಗೌರವದಿಂದ ವರ್ತಿಸೋದೇ ಅತ್ಯಂತ ಪ್ರಶಸ್ತವಾದಂತಹ ಪರಿಹಾರ. ಸಪ್ತಮ ಶನಿ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಅಥವಾ ಚಿಕ್ಕ ಜಗಳವನ್ನ ಉಂಟು ಮಾಡಬಹುದು. ಹಾಗಾಗಿ ಶನಿದೇವರ ಆರಾಧನೆಯನ್ನ ಮಾಡಿಕೊಳ್ಳಿ. ಶನಿವಾರ ಶನಿ ಜಪ ಮಾಡಿಕೊಳ್ಳೋದು, ರಾಮರಕ್ಷಾ ಸ್ತೋತ್ರ ಮತ್ತು ಹನುಮಾನ್ ಚಾಲೀಸಾ ಪಠನೆ ಮಾಡುವಂಥದ್ದು ಅತ್ಯಂತ ಒಳ್ಳೆಯ ಫಲವನ್ನ ಕೊಡುತ್ತೆ. ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಬಂದ್ರೆ ಮಾನಸಿಕವಾಗಿ ಧೈರ್ಯ ಕೂಡ ಸಿಗಲಿದೆ. 12ನೇ ಮನೆಯ ಕೇತು ನಿದ್ರಾಹೀನತೆಯನ್ನ ಉಂಟು ಮಾಡುವ ಕಾರಣ ಮಹಾಗಣಪತಿಯ ಆರಾಧನೆ ಒಳ್ಳೆ ಫಲ ನೀಡುತ್ತೆ. ಗಣಪತಿಗೆ ಬುಧವಾರ ಧೂರ್ವೆಯನ್ನ ಅರ್ಪಿಸಿ. ರಾತ್ರಿ ಮಲಗುವಾಗ ಗಣಪತಿ ಷೋಡಶನಾಮ ಜಪ ಮಾಡಿ ಮಲಗಿ. ಇದರಿಂದ ಒಳ್ಳೆಯ ನಿದ್ರೆ ಕೂಡ ಬರುತ್ತೆ. ಇದು ಕೇವಲ ಗೋಚಾರ ರೀತ್ಯ ಮಾಡಿಕೊಳ್ಳಬಹುದಾದ ಫಲಗಳು ಮಾತ್ರ. ಜಾತಕದಲ್ಲಿ ಶನಿ ಕೆಟ್ಟಿದ್ರೆ, ಗುರು ಕೆಟ್ಟಿದ್ರೆ ಅಥವಾ ಅನಾನುಕೂಲ ಗ್ರಹಗಳ ದಶಾ ಅಂತರ್ದಶಾಗಳು ನಡೀತಾ ಇದ್ರೆ ಬೇರೆ ಬೇರೆ ಪರಿಹಾರಗಳ ಅವಶ್ಯಕತೆ ಕೂಡ ಇರುತ್ತೆ. ಅವುಗಳನ್ನ ನಾವು ನಿಮ್ಮ ಸಂಪೂರ್ಣ ಜಾತಕವನ್ನ ಅಧ್ಯಯನ ಮಾಡಿನೇ ತಿಳ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಗಾಗಿ ನೀವು ನನ್ನನ್ನು ನೇರವಾಗಿ ಫೋನ್ ಕಾಲ್ನ ಮೂಲಕ ಸಂಪರ್ಕ ಮಾಡಬಹುದು. ಒಬ್ಬರ ಜಾತಕ ಸಂಪೂರ್ಣ ವಿಶ್ಲೇಷಣೆಗೆ ಕೇವಲ 399 ರೂಪಾಯಿಗಳು ಮಾತ್ರ. ಇದೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ನೀವು ಕಾಲ್ ಮಾಡಬಹುದು. 7795502082. ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬಹುದು ಅಥವಾ ವಾಟ್ಸ್ಆಪ್ ಮೂಲಕ ಇದೇ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬಹುದು. ಹಾಗೆ ನಿಮಗೆ ಜ್ಯೋತಿಷ್ಯ ಕಲಿಕೆಯಲ್ಲಿ ಆಸಕ್ತಿ ಇದೆ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಆಸಕ್ತಿಯನ್ನ ಹೊಂದಿದ್ರೆ ನಿಮ್ಗೆ ಇಲ್ಲಿದೆ ಸುವರ್ಣ ಅವಕಾಶ. ನೀವು ನಿಮ್ಮ ಜಾತಕವನ್ನ, ನಿಮ್ಮ ಕುಟುಂಬದವರ ಜಾತಕವನ್ನ, ನಿಮ್ಮ ಸ್ನೇಹಿತರ ಜಾತಕವನ್ನ ನೋಡಿ ಫಲ ಹೇಳಬೇಕು ಅನ್ನುವಂತಹ ಆಸಕ್ತಿ ನಿಮ್ಮಲ್ಲಿದ್ದೇ ಆದ್ರೆ ನೀವು ನಮ್ಮ ಸಿಂಹಧ್ವಜ ಕನ್ಸಲ್ಟೇಷನ್ ನ ಜ್ಯೋತಿಷ್ಯ ತರಗತಿಗಳನ್ನ ಸೇರ್ಕೋಬಹುದು. ಒಟ್ಟು 50 ತರಗತಿಗಳಿರುವಂತಹ ಈ ಕೋರ್ಸ್ನಲ್ಲಿ ಒಂದು ಜಾತಕವನ್ನ ನೋಡಿ ಅಧ್ಯಯನ ಮಾಡಿ ಆ ಜಾತಕದ ಸಮಸ್ಯೆ ಏನು, ಆ ಜಾತಕದ ಸಾಮರ್ಥ್ಯ ಏನು ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನ ಸೂಚಿಸಬೇಕು ಅನ್ನೋ ವಿಷಯವನ್ನ ಕೂಡ ಇದರಲ್ಲಿ ಕಲಿಸಲಾಗುತ್ತೆ. ಈಗಾಗಲೇ 2ನೇ ಬ್ಯಾಚ್ ಆರಂಭವಾಗಿದೆ. ಎಲ್ಲಾ ತರಗತಿಗಳ ಲೈವ್ ಕ್ಲಾಸು, ವಿಡಿಯೋ ರೆಕಾರ್ಡಿಂಗ್ ಮತ್ತೆ PDF ಗಳನ್ನ ಕೂಡ ನಿಮಗೆ ನೀಡಲಾಗುತ್ತೆ. ತರಗತಿಯ ಪ್ರೈಸ್ ಕೇವಲ 2999 ರೂಪಾಯಿಗಳು ಮಾತ್ರ. ಆಸಕ್ತರು ಈ ಸಂಖ್ಯೆಗೆ ಕಾಲ್ ಅಥವಾ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.